ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನಿವತ್ತು ಈ ವಿಡಿಯೋದಲ್ಲಿ ಡ್ಯಾಂಡ್ರಫ್ಗೆ ಮನೆ ಮದ್ದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 1.5 ಚಮಚದಷ್ಟು ಮೆಂತೆನ ತೊಗೊಂಡಿದ್ದೀನಿ. ಮೆಂತೆನ ನೆನೆ ಹಾಕ್ಕೊಂಡಿದ್ದೆ. 1 ಗಂಟೆ ಹೊತ್ತು 1.5 ಗಂಟೆ ಹೊತ್ತು ನೆನೆ ಹಾಕಿದ್ರೆ ಸಾಕು. ಹಾಗೆ ಇಲ್ಲಿ ಮೆಹಂದಿ ಎಲೆನ ತೊಗೊಂಡಿದ್ದೀನಿ. ಈ ರೀತಿ ದಂಟುಗಳನ್ನೆಲ್ಲ ತೆಗೆದುಬಿಟ್ಟು ಸೊಪ್ಪನ್ನ ಮಾತ್ರ ಹಾಕೋಬೇಕು. ಮೆತ್ತೆ ಹಾಕಿರೋದ್ರಿಂದ ಅದು ತಿಕ್ಕಾಗ್ತಾ ಹೋಗುತ್ತೆ. ನಿಮಗೆ ಎಷ್ಟು ಬೇಕು ನೋಡಿಕೊಂಡು ನಿಮ್ಮ ಹೇರ್ ಹಾಗೆ ಡ್ಯಾಂಡ್ರಫ್ ಇರೋದ್ರಿಂದ ನೆತ್ತಿಯ ಕೆಳಗಡೆ ಹಾಕಬೇಕು. ಸೊ ಈ ರೀತಿಯಾಗಿ ಮಧ್ಯ ಭಕ್ತಲ್ಲೇ ತೆಕ್ಕೊಂಡಿದ್ದೀನಿ, ಹಚ್ಕೊಳ್ಳಿಕ್ಕೆ ಈಸಿ ಆಗಲಿ ಅಂತ. ಕಿವಿದೆಲ್ಲ ತೆಗೆದಿಟ್ಟಿದ್ದೀನಿ, ಯಾಕಂದರೆ ಅದಕ್ಕೆಲ್ಲ ಹತ್ತಾಗುತ್ತೆ ಅಂತ. ಸೊ ಈ ರೀತಿಯಾಗಿದೆ. ಇದನ್ನು ಸ್ವಲ್ಪ ಮಿಕ್ಸ್ ಕೈಯಲ್ಲೇ ತೆಕ್ಕೊಳ್ತೀನಿ. ಹೇಗೆ ಅಪ್ಲೈ ಮಾಡೋದು ಅಂತ ಗೊತ್ತೇ ಇರುತ್ತೆ. ಸ್ಕ್ಯಾಲ್ಸ್ಗೆ ಹಚ್ಕೊಳ್ತಾ ಹೋಗೋದು ಈ ರೀತಿ. ಕೂದಲಿಗೆಲ್ಲ ಹಚ್ಚೋದು, ಬುಡಕ್ಕೆ ಡ್ಯಾಂಡ್ರಫಿಗಾಗಿರೋದ್ರಿಂದ ಬುಡಕ್ಕೆ ಹಚ್ಚಬೇಕು. ಈ ರೀತಿಯಾಗಿ ಸ್ವಲ್ಪ ನೀರಾಗಿ ಮಾಡ್ಕೊಂಡಿದ್ದೀನಿ. ಮೆಂತೆ ಆಗಿರೋದ್ರಿಂದ ಅದು ದಪ್ಪ ಆಗ್ತಾನೆ ಹೋಗುತ್ತೆ. ಸೊ ನೀವು ಬೇಕಾದರೆ ನೀರನ್ನು ಹಾಕೋಬೋದು. ಪೂರ್ತಿ ಹಚ್ಕೊಂಡು ತೋರಿಸ್ತೀನಿ. ಈ ರೀತಿ ಮಧ್ಯಕ್ಕೆ ಹಚ್ಕೊಂಡಿದ್ದೀನಿ. ನಂತರ ಸೈಡಿಗೆ ಮತ್ತೊಂದು ಸೈಡಿಗೆ ತೆಕ್ಕೊಂಡು ಕೂದಲನ್ನು ಈ ರೀತಿಯಾಗಿ ಅಪ್ಲೈ ಮಾಡ್ತಾ ಹೋಗಬೇಕು. ಸೊ ಒಂದು ಸೈಡಿಗೆ ಫುಲ್ಲಾಗಿ ಹಚ್ಚಿದ್ದೀನಿ, ಈ ಕಡೆಯಿಂದ ಹಚ್ಕೊಳ್ತಾ ಬರಬೇಕು. ಸೊ ಮೆಹಂದಿ ಹಾಕಿರೋದ್ರಿಂದ ಕಲರ್ ಕೂಡ ಬಂದಿದೆ. ಮೆತ್ತೆ ದೋಸೆ ಕಡಿತೀವಲ್ಲ, ಅದೇ ಸ್ಮೆಲ್ ಬರ್ತಾಯಿದೆ, ಚೆನ್ನಾಗಿದೆ. ಸೊ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಸೊ ಒಂದು 20 ನಿಮಿಷ ಹಾಗೆ ಬಿಡಬೇಕು. ವಾಶ್ ಮಾಡಿದ ಕೂಡಲೇ ಪೂರ್ತಿ ಹೋಗಲ್ಲ. ಸೊ ಹಾಗಾಗಿ ಶಾಂಪೂನ ಯೂಸ್ ಮಾಡಲ್ಲ ನಾನು. ಅಟ್ಟೊಳ್ಕಾಯಿ ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ತೀನಿ. ನೆನೆಸಿಟ್ಟಿದ್ದೀನಿ. ಸೊ ಅದನ್ನು ಹಾಕಿಬಿಟ್ಟು ವಾಶ್ ಮಾಡ್ಕೊಳ್ತೀನಿ. ಡ್ಯಾಂಡ್ರಫ್ ಜಾಸ್ತಿ ಆಗಿರೋದ್ರಿಂದನೇ ಕೂದಲೆಲ್ಲ ಉದುರುತ್ತಾ ಇದೆ. ಹಾಗೆ ಪಿಂಪಲ್ಸ್ ಕೂಡ ಬಂದಿದೆ, ನೀವು ನೋಡ್ತಾ ಇರ್ಬೋದು, ಪಿಂಪಲ್ಸ್ ಆಗಿದೆ. ಸೊ ಫುಲ್ ಕೂದಲಿಗೆ ಹಚ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಗಂಟನ್ನ ಹಾಕ್ಕೊಡ್ತೀನಿ, ಬಿಚ್ಚೋಗಲ್ಲ. ವಾಶ್ ಮಾಡಿದ ತಕ್ಷಣ ಅದು ಕಲರ್ ನೋಡ್ತಾ ಇರ್ಬೋದು ನೀವು. ಸೊ ಕಲರ್ ಆಗಿದೆ, ಮೆಹಂದಿ ಸೊಪ್ಪು ಆಗಿರೋದ್ರಿಂದ. ಸೊ ಒಂದು 20 ನಿಮಿಷ ಬಿಟ್ಟು ಸ್ನಾನ ಮಾಡ್ತೀನಿ, ವಾಶ್ ಮಾಡ್ತೀನಿ. ಸೊ ಸ್ನಾನ ಮಾಡಿದ ತಕ್ಷಣ ಅದರ ಹೊಟ್ಟೆಲ್ಲ ಹೋಗಲ್ಲ. ಅದು ಮೆತ್ತಗೆ ಆಗಿರೋದ್ರಿಂದ ಅದು ಸುಮ್ಮ ಹಾಗೆ ಇರುತ್ತೆ. ಒಣಗಿದ ನಂಗೆ ಕೂದಲು ಡ್ರೈ ಆದ ತಕ್ಷಣ ಕ್ಲೀನ್ ಆಗುತ್ತೆ. ಬೆಕ್ಕು ಹೋಗ್ತಾ ಇದೆ, ನೋಡ್ತಾ ಇದ್ದೀನಿ, ಕ್ಲೀನ್ ಆಗುತ್ತೆ. ಸೊ ಡ್ಯಾಂಡ್ರಫ್ ಆಗಿರೋದ್ರಿಂದ ಪಿಂಪಲ್ಸ್ ಆಗುತ್ತೆ, ಕೂದಲು ಉದುರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದನೇ ನಾನು ಮೆತ್ತನ ಹಚ್ಕೊಡ್ಲಿಕ್ಕೆ ರೆಫರ್ ಮಾಡ್ತೀನಿ. ಹಾಗೆ ಮೊಸರು ರೊಟ್ಟಿ ಕೂಡ ನೀವು ಅದನ್ನು ಹಾಕ್ಕೊಂಡು ಮೊಸರನ್ನ ಕೂಡ ಯೂಸ್ ಮಾಡಿಬಿಟ್ಟು, ಕರ್ಡ್ ಏನಿದೆ ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ದಪ್ಪವಾಗಿ ಹರ್ಕೋಬೇಕು. ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಮೊಸರು ಯೂಸ್ ಮಾಡೋದ್ರಿಂದ ತಂಪಾಗುತ್ತೆ, ಶೀತ ಆಗಬಹುದು ಅನ್ನೋದಕ್ಕೋಸ್ಕರ ನಾನು ಯೂಸ್ ಮಾಡಿಲ್ಲ. ಮೆಹಂದಿ ಕೂಡ ಶೀತನೇ ಆಗುತ್ತೆ. ಸೊ ನೋಡಬೇಕು, ನಮ್ಮೂರು ಬಿಸಿಲಿಗೆ ಶೀತ ಆಗುತ್ತೆ ಏನಾಗುತ್ತೆ ಅಂತ. ಸೊ ಹೇರ್ ವಾಶ್ ಆದಮೇಲೆ ತೋರಿಸ್ತೀನಿ ಕೂದಲು ಯಾವ ರೀತಿ ಆಗಿದೆ ಅಂತ. ಹಾಗೆ ಸಿಕ್ಕಾಪಟ್ಟೆ ಕೂದಲು ಉದುರಲಿಕ್ಕೆ ಸ್ಟಾರ್ಟ್ ಆಗಿತ್ತು, ಹಾಗಾಗಿ ನಾನು ಯೂಸ್ ಮಾಡಿದೆ. ಈ ರೀತಿಯಾಗಿ ಫೋನನ್ನು ಹಾಕೊಂಡಿದ್ದೀನಿ, ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ನೋಡಬೇಕು, ಮತ್ತೆ ಸಿಗ್ತೀನಿ.